ಸಿಲಿಕಾನ್ ಸಿಟಿ ಬೆಂಗಳೂರು ಅಂದರೆ ಒಂದು ಕಾಲದಲ್ಲಿ ಕೂಲ್ ಸಿಟಿ ಅಂತ ಇದ್ದರು. ಆದರೆ ಈಗ ಸಿಕ್ಕಾಪಟ್ಟೆ ಹಾಟ್ ಸಿಟಿ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ವಾತಾವರಣ ಹದಗೆಡ್ತಾ ಇರೋದು ನಾವು ಗಮನಿಸ್ತಾ ಇದ್ವಿ. ಇದೀಗ BDA ವತಿಯಿಂದ ಗಿನ್ನಿಸ್ ದಾಖಲೆ ಮಟ್ಟಕ್ಕೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಒಂದೇ ದಿನ ಬರೋಬ್ಬರಿ 15 ಲಕ್ಷ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮ, ಅದು ಕೂಡ ಕೆಂಪೇಗೌಡ ಜಯಂತ್ಯೋತ್ಸವ ಒಂದು ತುಂಬ ಚಾಲೆಂಜಿಂಗ್ ಆಗಿದೆ. ಮತ್ತು ಇದಕ್ಕೆ ಬೆಂಗಳೂರಿಗೆ ತುಂಬ ಮುಖ್ಯವಾದದ್ದು ಕೂಡ ಈ ಒಂದು ಕಾರ್ಯಕ್ರಮ. ಇದ್ರ ಬಗ್ಗೆ ಮಾತನಾಡಿ ಕೂಡ ನಮ್ಮ ಜೊತೆ BDA ಆಯುಕ್ತರಾದ ಮಣಿವಣ್ಣನವರಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಕೇವಲ ಒಂದು 1000 ಗಿಡ ನೆಡಬೇಕಂದ್ರೆ ತುಂಬ ಚಾಲೆಂಜಸ್ ಇರುತ್ತೆ, ಅಷ್ಟು ಸುಲಭ ಅಲ್ಲ. ನೀವು ಏಕಾಏಕಿ 15 ಲಕ್ಷ ಗಿಡ ನೆಡ್ತಾ ಇದ್ದೀವಿ. ಬೆಂಗಳೂರಿನ ಹಸಿರು ಅನ್ನೋಕ್ಕೆ ಹೋಗ್ತಾ ಇದ್ದೀರಾ. ಈ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ? ಈ ಕೀರ್ತಿಯನ್ನು ನಮ್ಮ ಚೇರ್ಮನ್ ಹ್ಯಾರಿಸ್ ಅವರಿಗೆ ಹೇಳಬೇಕು. ಯಾಕೆಂದರೆ 50ನೇ ವರ್ಷ ಬರ್ತಾ ಇದೆ BDA ಶುರುವಾಗಿ. 1976ಇಂದ 26 ಬಂದಿದೆ. ನಾವು ಇದರಲ್ಲಿ ಏನು ಮಾಡಬೇಕು ಅಂದರೆ, ನಾವು ಬ್ರೈನ್ ಸ್ಟಾರ್ಮಿಂಗ್ ಮಾಡುವಾಗ ಅವರು ಒಂದು ಮಾತು ಹೇಳಿದರು. ಈ ಒಂದು ಗ್ರೀನ್ ಕವರ್ ಕಡಿಮೆ ಆಗಲಿಕ್ಕೆ ಕಾರಣ ಏನು ಬ್ಯಾಂಗ್ಳೂರಲ್ಲಿ? ಕನ್ಸ್ಟ್ರಕ್ಷನ್ ಸೆಕ್ಟರ್, ಡೆವಲಪರ್ ಸೆಕ್ಟರ್. ಅವ್ರು ಹೇಳಿದರು, ಆ ಡೆವಲಪರಿಂದ ಕನ್ಸ್ಟ್ರಕ್ಷನಿಂದ ಗಿಡ ನಡೆಸೋಣ, ಎಷ್ಟು ನಡೆಸಬೇಕು ಅಂತ ಬಂತು. ಆಗ ಇಲ್ಲೆಲ್ಲ ನಮ್ಮ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಸಾಬ್ರು ಹೇಳಿದರು. ನಾವು ಆಮೇಲೆ ಹುಡುಕಿದ್ವಿ ವರ್ಲ್ಡ್ ರೆಕಾರ್ಡ್ ಯಾರು ಮಾಡಿದ್ದಾರೆ ಅಂದು. ಇಂಡೋರಲ್ಲಿ 12 ಲಕ್ಷ ಸಸಿ ನಡೆಸಿದ್ದಾರೆ. 12.4 ಸಾಬ್ರಿಗೆ ಹೇಳಿದ್ರೆ ಅವನ್ನ 12 ಲ್ಯಾಕ್ಸ್ ಮಾಡಿದ್ದಾನೆ. ಅವ್ರು ನಮ್ಮ ಥರವರು. ನಾವು ಯಾಕೆ ಮಾಡಬಾರ್ದು ಹೆಚ್ಚು, ನಾವು 15 ಮಾಡೋಣ ಅಂತ ಹೇಳ್ಬಿಟ್ರು. ಆಯ್ತು ಸರ್. ಆಮೇಲೆ ಹೇಳಿದರು, ಲೆಟ್ ಅಸ್ ಗೋ ಟು CM ಹತ್ರ ಹೋಗಿ ಹೇಳಿದರು, ಸರ್ ಈ ಥರ 15 ಲ್ಯಾಕ್ಸ್ ಸಸಿಗಳು ಮಾಡೋಣ ಅಂತಿದ್ದೀವಿ ಅಂದು. CM ಸರ್, ಮಾಡ್ತೀರಪ್ಪ ನೀವು BDAದಿಂದ, ನಂಬಿಕೆ ಇದೆಯಾ ಅಂತ ಹೇಳಿದರು. ಇಲ್ಲ ಸರ್, ನಾವು ಮಾಡ್ತೀವಿ, ರೆಡಿ ಅಂತ. ಆಯಿತು, ನೀವು ಮಾಡ್ತೀರ ಅಂದ್ರೆ ಹೋಗಿ ನಾನು ಫುಲ್ ಸಪೋರ್ಟ್ ಕೊಡ್ತೇನೆ ನಿಮ್ಗೆ, ಮಾಡಿ ಅಂತ ಹೇಳಿದರು. ದೆನ್ ನಾವು ಅವ್ರ ಸಪೋರ್ಟಿಂದ ನಮ್ಗೆ ಏನು ಬೇಕು, ಬೇರೇನು ಬೇಕು. ಆಗ DCM ಇದ್ದಾರೆ ಸಾಬ್ರು, ನಾವು ಮುಂದೆ ಹೋಗ್ಬಿಡ್ತೀವಿ. ಆಗೇನು ಮಾಡಿದ್ದೀವಿ, ವಿ ಫಸ್ಟ್ ಕಾಲ್ಡ್ ಕ್ರಡೈ ಮತ್ತು ಎಲ್ಲ ಕನ್ಸ್ಟ್ರಕ್ಷನ್ ಕರೆದ್ವಿ. ಹೇಳಿದ್ವಿ, ನೋಡಿ ನೀವು ಯು ಆರ್ ಡೆವಲಪಿಂಗ್ ಅಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ಸ್, ನಿಮ್ಮಿಂದ ಗ್ರೀನರಿ ಕಡಿಮೆ ಆಗಿದೆ, ಇದು ನಿಜ. ಇದು ನೀವು ಅಲ್ಲಿ ನೀವು ಕಾಂಪನ್ಸೇಷನ್ ಮಾಡ್ತೀರಾ, ಬಟ್ ಅಷ್ಟು ಸಾಕಾಗ್ತಾ ಇಲ್ಲ. ಇಫ್ ಯು ಆರ್ ಕಟ್ಟಿಂಗ್ 1 ಟ್ರೀ ಯು ಶುಡ್ ಪುಟ್ 10 ಟ್ರೀಸ್. ಅದಕ್ಕೇನು ಮಾಡ್ತೀರಾ ಅಂದು ಹೇಳಿ ಸರ್, ಮಾಡ್ತೀವಿ ಅಂತ ಹೇಳಿದರು. ಆಯಿತಾ, ಒಪ್ಕೊಂಡಿದ್ದೀರಾ, ಬನ್ನಿ ಈಗ 15 ಲ್ಯಾಕ್ಸ್ ಮಾಡೋಣ ಅಂತ. ಅವರು ಸುಸ್ತಾಗ್ಬಿಟ್ರು, 15 ಲ್ಯಾಕ್ಸ್ ಹೇಗೆ ಮಾಡೋಕ್ಕಾಗ್ತದೆ ಅಂದು. ದೆನ್ ವಿ ವೆಂಟ್ ಟು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಒಂದಿದೆ. ಈ ಕೆಲಸ ಮಾಡಿರೋ ಮಾಲೀಕರು ಇವರು, ಕೆಲಸ ಮಾಡಿಸೋ ಅವ್ರಿಗೂ ಒಂದು, ಅವರು ಯಾರ್ಯಾರು ಕೆಲಸ ಮಾಡ್ತಾರೋ ಅವ್ರಿಗೂ ಒಂದು ಹೇಳೋಣ, ಅವ್ರಿಗೂ ಒಂದು ಅರಿವು ಬರಲಿ. ನಾವು ಸಸಿಗಳನ್ನು ಕಟ್ ಮಾಡ್ತಾ ಇದ್ವಿ, ನಮ್ಮಿಂದ ಸಸಿಗಳು ಬರಲಿ ಎಂದು ಅವ್ರಿಗೂ ಹೇಳಿದ್ವಿ. ನಮ್ಮ ಲೇಬರ್ ಡಿಪಾರ್ಟ್ಮೆಂಟು ಎಲ್ಲರೂ ಒಳ್ಳೆ ಆಫೀಸರ್ಸ್, ಗೋಪಾಲಕೃಷ್ಣ, ರವಿಚಂದ್ರನವರ್ ಸರ್, ಮಾಡೋಣ ಸರ್, ಬಿಡಿ ಸರ್ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿ ಈಗ 15 ಲಕ್ಷದಲ್ಲಿ ಸುಮಾರು 7 ಲಕ್ಷ ಲೇಬರ್ ಡಿಪಾರ್ಟ್ಮೆಂಟ್ ಅವರೇ ಮಾಡ್ತಾ ಇದ್ದಾರೆ ನಮ್ಮ ಜಾಗದಲ್ಲಿ. ನಾವು ಅವ್ರಿಗೂ ಫೆಸಿಲಿಟಿ ಮಾಡಿ ಕೊಡ್ತಾ ಇದ್ವಿ. ಲ್ಯಾಂಡ್ ಐಡೆಂಟಿಫೈ ಮಾಡಿ ನಮ್ಮ BDA ಲೇಔಟು, ಸಸಿಗಳು ನಾವೇ ಕೊಡ್ತಾ ಇದ್ವಿ ಫ್ರೀಯಾಗಿ. ಆಮೇಲೆ ಸಲಕರಣೆಗಳು ಕೊಡ್ತಾ ಇದ್ವಿ. ಅವ್ರು ಬರ್ತಾರೆ, ಕೆಲಸ ಮಾಡ್ತಾರೆ, ಊಟದಲ್ಲಿ ನಾವೇ ಕೊಡ್ತಾ ಇದ್ವಿ. ಆಮೇಲೆ ಅವ್ರು ವಾಪಸ್ ಹೋಗ್ತಾರೆ. ಸೊ ತಾವು ನಂಬೋದಿಲ್ಲ, ನಮಗೂ ಸುಮಾರು ಒಂದು 50,000 ಜನ ಬೇಕಾಯಿತು ಮಾಡಲಿಕ್ಕೆ. ಒಬ್ಬರು 30 ಸಸಿಗಳು ನಡಬೇಕೆಂದು. ನಿನ್ನೆ ಸಂಜೆ, ಇನ್ನೂ 3 ದಿವಸ ಇದೆ, ನಿನ್ನೆ ಸಂಜೆ ಆಲ್ರೆಡಿ ವಿ ಹ್ಯಾವ್ ಕಮ್ ಟು 72,000. ನಾವು ಸ್ಟಾಪ್ ಮಾಡಬೇಕಾಯ್ತು. ಯಾಕೆಂದರೆ ವರ್ಗಲ T ಶರ್ಟ್ ಕ್ಯಾಪೆಲ್ಲ ಪ್ರಿಂಟ್ ಮಾಡಿದ್ದೀವಿ, ಅದು ಕಡಿಮೆ 50,000 ಇದೆ. ಹೆಚ್ಚು ಮಾಡಬೇಕಂದ್ರೆ 20 ಮಾಡ್ಬೋದು ಅಷ್ಟೇ. ಅದಕ್ಕೋಸ್ಕರ ನಿನ್ನೆ ನಾವು ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ವಿ ಆರ್ ಥ್ಯಾಂಕ್ಫುಲ್ ಟು ದಿ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್. ನಮ್ಮ ನಾಗರಿಕರ ಯಾರೂ ಇಲ್ಲ ನನಗೆ ಕಾಣಿಸ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಇಷ್ಟು ಮುಂದೆ ಬಂದಿದ್ದಾರೆ. ಇನ್ನೊಂದು, ನಾವೇನು ಹುಡುಗರೆಲ್ಲ ಕರೆಸ್ತಾ ಇಲ್ಲ, ಮಿನಿಮಮ್ ಏಜ್ 16 ಇಯರ್ಸ್. ಸ್ಕೂಲ್ ಹುಡುಗರು ಬರಲಿಕ್ಕೆ ರೆಡಿ ಇದ್ದರು. ನಮ್ಮ ಚೇರ್ಮನ್ ಏನು ತೀರ್ಮಾನ ಮಾಡಿದರೆ, ಬೇಡ ಚಿಕ್ಕ ಹುಡುಗರು ಕರೆಸಬೇಡ, ಅವ್ರ ಮೇಲೆ ಅವರು ಚಲಕಣಿಕೆಲ್ಲ ಮಾಡಬೇಕಲ್ಲ, ಅಲ್ಲ ಬೇಡ, ಅದು ಓನ್ಲಿ 16 ಅಬೋವ್ ಅಂತ ಹೇಳಿಬಿಟ್ಟು ಅವರೇ ಇಷ್ಟು ಜನ ಬಂದುಬಿಟ್ಟಿದ್ದಾರೆ. ಆಮೇಲೆ NGOs, ತುಂಬ NGOs, ನಾವು ನಿಮ್ಮ ಜೊತೆಗೆ ಇದ್ವಿ ಅಂತ ಹೇಳಿಬಿಟ್ಟು ದೇ ಹ್ಯಾವ್ ಗಿವನ್ ಕಮಿಟ್ಮೆಂಟ್ ಫಾರ್ ಮೇಂಟೆನೆನ್ಸ್ ಫಾರ್ 3 ಇಯರ್ಸ್. ನೀವು ದುಡ್ಡು ಕೊಡಿ ಸರ್, ನಾವು ಮೇಂಟೈನ್ ಮಾಡಿ ಹೇಳಿದ್ದಾರೆ. ಅವ್ರ ಜೊತೆ MOU ಮಾಡ್ಕೊಂಡಿದ್ವಿ 3 ವರ್ಷ ಮಾಡಲಿಕ್ಕೆ. ಸೊ ನನಗೊಂದು ತುಂಬ ಸಂತೋಷವಾಗಿದೆ. ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗಿದ್ದ ಸಂತೋಷವಾಗ್ತಾ ಇದೆ. ಥ್ಯಾಂಕ್ಸ್ ಟು ಅವರ್ ಚೇರ್ಮನ್, ಥ್ಯಾಂಕ್ಸ್ ಟು ಅವರ್ ಹಾನರಬಲ್ CM. ಇಟ್ ಈಸ್ ಅ ಕಾಂಟ್ರಿಬ್ಯೂಷನ್, ಸ್ಮಾಲ್ ಕಾಂಟ್ರಿಬ್ಯೂಷನ್ ಟು ದ ಸಿಟಿ ವಿಚ್ ವಿ ಆಲ್ ಲವ್. ಸರ್, ಯಾವ್ಯಾವ ಲೇಔಟಲ್ಲಿ ಈಗ ಗಿಡ ನೆಡ್ತಾ ಇದ್ದೀರಾ, ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ದೀರಾ, ಮತ್ತು ಯಾವ ಟ್ರೀಸು, ಟೈಪ್ ಆಫ್ ದ ಟ್ರೀಸ್ ಬರುತ್ತೆ ಅಂತ? ಸರ್, ಇದರಲ್ಲಿ ನಾವು BDA ಲೇಔಟಲ್ಲಿ ಮಾತ್ರ ಮಾಡ್ತಾಯಿದ್ವಿ. ಯಾಕೆಂದರೆ BDA ಲೇಔಟ್ ಬಿಟ್ಟು ಹೊರಗೆ ಮಾಡುವಾಗ ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ. BDA ಲೇಔಟ್ ಅಂದರೆ ನಮಗೆ ಜವಾಬ್ದಾರಿ ಬರ್ತದೆ, ನಾವು ಮಾಡಲೇಬೇಕಂತ ಮಾಡ್ತೀವಿ. ಸೊ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಲೇಔಟು ಯಲಹಂಕ ಪಕ್ಕದಲ್ಲಿ ಬರ್ತದೆ. ನಾಡಪ್ರಭು ಕೆಂಪೇಗೌಡ ಲೇಔಟು ಚಲಗಟ್ಟ ಬರ್ತದೆ. ಬನಶಂಕರಿ ನಮ್ಮ ಲೇಔಟ್ ಇದೆ. ಇದು 3 ಜಾಗದಲ್ಲಿ ಮಾಡ್ತಾಯಿದ್ವಿ. ಎಲ್ಲ ಸೇರಿ ಸುಮಾರು 260 ಏಕರಲ್ಲಿ ನಾವು ಮಾಡ್ತಾಯಿದ್ವಿ. ಆ್ಯಂಡ್ 1 ಏಕರಲ್ಲಿ 5,000 6,000 ಗಿಡಗಳು ನಡಬಹುದು ನಾವು. ಆ್ಯಂಡ್ ಇವ್ರು ಮಾಡುವವರೆಗೂ ನಾವು ಅವ್ರಿಗೂ ಒಂದು ಕಾಂಪಿಟೇಷನ್ ಥರ ಮಾಡಿದ್ವಿ. ಯಾರ್ಯಾರು 5,000 ಅಂದರೆ ಇದು ಓನ್ಲಿ ಫಾರ್ ಆರ್ಗನೈಸೇಷನ್ಸ್, ಕಾಂಪಿಟೇಷನ್ ನಾಟ್ ಫಾರ್ ಇಂಡಿವಿಜುವಲ್ಸ್ಗೂ ಸರ್ಟಿಫಿಕೇಟ್ ಕೊಡ್ತೀವಿ. ಎಲ್ಲರಿಗೂ ಸರ್ಟಿಫಿಕೇಟ್ ಸಿಗ್ತದೆ.
ಆರ್ಗನೈಸೇಷನ್ಸ್ ಎನ್ ಜಿ ಒಸ್ ಬರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಟಾಯ್ಟಾ ಕಿರ್ಲೋಸ್ಕರ್ ಮುಂದೆ ಬಂದಿದ್ದಾರೆ, ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಹೇಳಿದ್ದಾನೆ, ನಮ್ಮ GBA ಕಾರ್ಪೊರೇಷನ್ ಮುಂದೆ ಬಂದಿದ್ದಾರೆ. ಅಪ್ ಟು 5,000 ಅವ್ರಿಗೇನು ಮೆಡಲ್ ಸಿಗೋಲ್ಲ. 5,000 ಕ್ರಾಸ್ ಮಾಡಿ ಬಂದರೆ ಅಂದರೆ ದೇ ಗೆಟ್ ಅ ಬ್ರಾನ್ಸ್ ಮೆಡಲ್. 5,000 to 15,000 ಬ್ರಾನ್ಸ್ ಮೆಡಲ್. 15,000 ಮೇಲೆ ಯಾರು ಗಿಡ ನಡೆಸ್ತಾರೋ ಅವ್ರಿಗೆ ಸಿಲ್ವರ್ ಮೆಡಲ್ ಕೊಡ್ತೀವಿ. 30,000 ಯಾರು ಮಾಡ್ತಾರೋ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ. ಇದು ನಾವು ಮಾಡಿದ್ದೀವಿ, ಜನ ರೆಸ್ಪಾಂಡ್ ಮಾಡಿದ್ದಾರೆ. ಸಮಾಧಾನ ಒಂದು ಸೇಫ್ಟಿ ಒಂದು ಸಂಸ್ಥೆ 30,000 ಮಾಡ್ತೀವಿ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಇಫ್ ದೇ ಡೂ 30,000 they'll get a gold medal on the same day. ಹಾನರಬಲ್ CM ಕೈಯಿಂದವೇ ಹೋಗ್ತದೆ ಅದು. CM ಅವರೇ ಹೇಳಿದಿರೋದು, ಅವ್ರಿಗೆ ನೀವು ಅಪ್ರಿಷಿಯೇಟ್ ಮಾಡಬೇಕು ಮಣಿವಣ್ಣನ್. ಬರ್ತಾರೆ, ಕೆಲಸ ಮಾಡ್ತಾರೆ. ಆದರೆ ಮಾಡೋರಲ್ಲಿ ಚೆನ್ನಾಗಿ ಮಾಡೋರು ಇರ್ತಾರೆ, ಸ್ವಲ್ಪ ಕಡಿಮೆ ಮಾಡೋರು ಇರ್ತಾರೆ. ಅವ್ರಿಗೆ ನೀವು ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರೈಸ್ ಕೊಡಬೇಕು. ಆಗ ನೆಕ್ಸ್ಟ್ ಟೈಮ್ ಗೌರ್ಮೆಂಟ್ ಬನ್ನಿ ಅಂತ ಹೇಳೋ ಬರ್ತಾರೆ ಅವರು. ನೀವು ಇದು ಚೆನ್ನಾಗಿ ನಿಮ್ಮ ತುಂಬ ಜವಾಬ್ದಾರಿ ಇದೆ, ಪ್ಲೀಸ್ ಡೂ ಇಟ್ ಪ್ರಾಪರ್ಲಿ ಸೊ ದ್ಯಾಟ್ ಇನ್ ಫ್ಯೂಚರ್ ವೆನ್ ಗೌರ್ಮೆಂಟ್ ಇನ್ವೈಟ್ಸ್ ದಮ್ ಫಾರ್ ಜಾಯ್ನಿಂಗ್ ಹ್ಯಾಂಡ್ ದೇ ಶುಡ್ ಕಮ್ ಫಾರ್ವರ್ಡ್ ಅಂತ ಹೇಳಿದರು. ತುಂಬ ಇಂಪಾರ್ಟೆಂಟ್ ಮಾತು. ಆ ಪ್ರಕಾರ ನಾವು ವಿ ಆರ್ ಟೇಕಿಂಗ್ ಆಲ್ ಪ್ರಿಪರೇಷನ್ಸ್. ದೇ ವಿಲ್ ಗೆಟ್ ಟಿ-ಶರ್ಟ್ಸ್, ಸಮ್ ಆಫ್ ದಮ್ ವಿಲ್ ಗೆಟ್ ಕ್ಯಾಪ್, breakfast and lunch with each person certificate will get plus the medals. ಇಷ್ಟು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಬಸ್ಸಸ್ ಮಾತ್ರ ಸುಮಾರು 1,000 ಬಸ್ ಅರೇಂಜ್ ಮಾಡಿದ್ವಿ. ಆಮೇಲೆ ಚಳಿಘಟ್ಟಲ್ಲಿ ಯಾರು ಬರ್ತಾರೋ ಅಲ್ಲಿ ಶಟಲ್ ಬಸ್ ಇರ್ತದೆ, ನೋ ಟಿಕೆಟ್. ದೇ ವಿಲ್ ಟೇಕ್ ಆ್ಯಂಡ್ ದೇ ವಿಲ್ ಲೂಪ್ ಮಾಡ್ತಾ ಇರ್ತಾರೆ, ಎಲ್ಲಿ ಬೇಕೋ ಹೋಗ್ಬೋದು, ಇಳ್ಕೊಳ್ಬೋದು ವಿತಿನ್ ದ ಲೇಔಟ್. ಅದೇ ಥರ DSKLಲ್ಲೂ ಮಾಡಿದ್ದೀವಿ. ಸೊ ವಿ ಆರ್ ಟ್ರೈಯಿಂಗ್ ಆಲ್ ಓವರ್ ಬೆಸ್ಟ್. ಐ ಮಸ್ಟ್ ಥ್ಯಾಂಕ್ ಮೆನಿ NGOs ಅವ್ರ ಜೊತೆಗೆ ಬಂದು ನಮಗೆ ಸಾಥ್ ಕೊಟ್ಟಿದ್ದಾರೆ. ಮತ್ತು ಓನ್ಲಿ ನೇಟಿವ್ ಪ್ಲಾಂಟ್ಸ್, ವಿ ಆರ್ ನಾಟ್ ಗೋಯಿಂಗ್ ಫಾರ್ ಎನಿ ಕರ್ನಾಟಕ ಬಿಟ್ಟು ಹೊರಗೆ ಯಾವುದು ತೊಗೊಂಡಿಲ್ಲ. ಓನ್ಲಿ ನೇಟಿವ್ ಪ್ಲಾಂಟ್ಸ್ ಟೇಕನ್. ಹೊಂಗೆ ಈ ಥರ ತೊಗೊಂಡಿದ್ವಿ, ನೇಟಿವ್ ಪ್ಲಾಂಟ್ಸ್ ತೊಗೊಂಡಿದ್ವಿ. ಆ್ಯಂಡ್ ವಿ ಹೋಪ್ 3 ವರ್ಷದಲ್ಲಿ ವಿ ಹೋಪ್ ಎಲ್ಲಿ ಗುಡ್ ಸರ್ವೈವಲ್ ಪರ್ಸೆಂಟೇಜ್ ಬರ್ತಂತ ತಿಳ್ಕೊಂಡಿದ್ದೀನಿ. ಈಗ ಬೆಂಗಳೂರು ಅಂದರೆ ಕಾಂಕ್ರೀಟ್ ಜಂಗಲ್, ಅದನ್ನೀಗ ನೀವು ರಿಯಲ್ ಜಂಗಲ್ ಮಾಡ್ತಾ ಇದ್ದೀರಾ. ಫಸ್ಟು ಅಷ್ಟೇ ಚಾಲೆಂಜಸ್ ಇದೆ, ಅದನ್ನು ನಿರ್ವಹಣೆ ಮಾಡುವಂಥದ್ದು. ಅದನ್ನು ಯಾವ ರೀತಿ, ಯಾಕಂದರೆ ಮಣಿವಣ್ಣನವ್ರು ಇವತ್ತಿದ್ದಾರೆ, ಒಳ್ಳೆ ಇದು ಹ್ಯಾರಿಸ್ ಅವ್ರು ಇದ್ದಾರೆ, ನೀವು ಮಾಡ್ತಾ ಇದ್ದೀರಾ. ನೀವು ಹೋದ್ಮೇಲೆ ಅದೇ ರೀತಿಯಾಗಿ ಇಂಟ್ರೆಸ್ಟ್ ಕೊಟ್ಟು ಅದನ್ನು ಮಾಡಿಸುವಂಥವ್ರು ಯಾರು ಜವಾಬ್? ತುಂಬ ವಂಡರ್ಫುಲ್ ಕ್ವಶನ್ ಸರ್. ನಮಗಿದೇ ಇತ್ತು, ನಾವು ಇವತ್ತು ಮಾಡಿಬಿಟ್ಟು ನಾಳೆ ಅದು ಬರಲಿಲ್ಲ ಅಂದ್ರೆ ಯಾರು ಹೇಳ್ತಾರೆ, ನೋಡಪ್ಪ ಮಾಡ್ಕೊಂಡು ಹೋದ್ರೆ ನೋಡಿ ಏನು ಬರಲಿಲ್ಲ ಅಂತ ಹೇಳ್ತಾರಲ್ಲ, ಅದು ಮಾತ್ರ ಇಲ್ಲ. ನಮ್ಮ ಗುರಿ ಏನು, ವಿ ವಾಂಟ್ ಟು ಮೇಕ್ ದ ಸಿಟಿ ಗ್ರೀನ್. ಆಗ ಅದು ಖಂಡಿತವಾಗಿ ಸಸ್ಟೈನ್ ಆಗಬೇಕಲ್ಲ. ದಟ್ ಈಸ್ ವೈ 42 NGOs ಮುಂದೆ ಬಂದಿದ್ದಾರೆ. ಅವ್ರ ಜೊತೆಗೆ 1-to-1 ವಿ ಹವ್ ಗಾಟ್ ಅಗ್ರಿಮೆಂಟ್ ವಿತ್ ಆಲ್ ದ NGOs. ಎವ್ರಿ 3 months ವಿಲ್ ಇನ್ಸ್ಪೆಕ್ಟ್ ಆ್ಯಂಡ್ ವಿಲ್ ಮೇಕ್ ದಮ್ ಪೇಮೆಂಟ್ ಫಾರ್ ದಿ ಮೇಂಟೆನೆನ್ಸ್. ಸೊ ಯಾಕೆಂದರೆ NGOs ಆರ್ ಮೋರ್ ಪ್ಯಾಷನೇಟ್. ನಾವು ಅದು ವಿ ಶುಡ್ ಅಗ್ರಿ, ದೇ ಆರ್ ಮೋರ್ ಪ್ಯಾಷನೇಟ್ ದನ್ ದ ಗೌರ್ಮೆಂಟ್ ಇನ್ ಮೇಕಿಂಗ್ ಇಟ್ ಗ್ರೀನ್ ಆ್ಯಕ್ಚುಲಿ. ಸೊ ಅವರನ್ನು ಯೂಸ್ ಮಾಡ್ತಾ ಇದ್ವಿ. ಇದರಲ್ಲಿ ಹೇಗೆಂದರೆ ಇಟ್ಸ್ ಅ ಪಾರ್ಟಿಸಿಪೇಟಿವ್ ಮೂವ್ಮೆಂಟ್. ನಮ್ಮ ಚೇರ್ಮನ್ ಸಾಬ್ರಿಗೆ, ಹಾರಿಸ್ ಸಾಬ್ರಿಗೆ ಹೇಳ್ತಾ ಇದ್ರು, ದಿಸ್ ಇಸ್ ಅ ಮೂವ್ಮೆಂಟ್ ಅಂತ ಹೇಳಿದರು. ಅಂದರೆ ಯು ಕಮ್ ಫಾರ್ವರ್ಡ್, ವಿ ಆರ್ ದೇರ್, BDS ಓನ್ಲಿ ಫೆಸಿಲಿಟೇಟಿಂಗ್. ನಾವು ಅವ್ರಿಗೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ವಿ, ಅದು ಯೂಸ್ ಮಾಡಿಕೊಂಡು ಲೆಟ್ ದಮ್ ಡೂ ಇಟ್. ಇಟ್ಸ್ ಯುವರ್ ಸಿಟಿ, ತಾವು ಮಾಡಬೇಕು ಥರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು BDO ಆಯುಕ್ತರಾದ ಮಣಿವಣ್ಣವರ ಮಾತು. ಯಾಕಂದರೆ ಈ ಒಂದು ಗಿಡ ನೆಡುವ ಕಾರ್ಯಕ್ರಮ ಏನಿದೆ ಅದು ಕೇವಲ 50,000, 1 ಲಕ್ಷ ಅಲ್ಲ, ಬರೋಬ್ಬರಿ 15 ಲಕ್ಷ ಗಿಡ ನೆಡುವಂತಹ ಕಾರ್ಯಕ್ರಮ. ಹೀಗಾಗಿ ದೊಡ್ಡ ಮಟ್ಟದ ಯಶಸ್ವಿಗಾಗಿ ಈಗಾಗಲೇ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಇದೇ ಕೆಂಪೇಗೌಡ ಜಯಂತ್ಯೋತ್ಸವದೊಂದು ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಚಾಲನೆ ಕೂಡ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.